ಹಾಯ್ ಗೈಸ್, ನಮಸ್ಕಾರ. ಗ್ಲಾಡಿಯೇಟರ್ 2 ಬಗ್ಗೆ ಮಾತಾಡಬೇಕಾಗಿತ್ತು. ಮೂವಿ 2024 ರಿಲೀಸ್ ಆಗಿತ್ತು ಗ್ಲಾಡಿಯೇಟರ್ 2. ಗ್ಲಾಡಿಯೇಟರ್ 2 ಬಂದು ಪ್ರಿಕ್ವೆಲ್ ಆಫ್ ಗ್ಲಾಡಿಯೇಟರ್ ಫಸ್ಟ್ ಪಾರ್ಟ್. ಸೊ ಗ್ಲಾಡಿಯೇಟರ್ 2 ಬಗ್ಗೆ ಹೇಳಬೇಕು ಅಂತಂದರೆ, ಮ್ಯಾಕ್ಸಿಮಸ್ ಕ್ಯಾರೆಕ್ಟರ್ನ ಇದನ್ನು ಫಸ್ಟ್ ಪಾರ್ಟಲ್ಲಿ ತುಂಬ ಎಲಿವೇಟ್ ಮಾಡಿದರು. ಗ್ಲಾಡಿಯೇಟರ್ ಫಸ್ಟ್ ಪಾರ್ಟಲ್ಲಿ. ಸೆಕೆಂಡ್ ಪಾರ್ಟಲ್ಲಿ ಬಂದು ಅವನ ಮಗ ಲೂಸಿಯಸ್ ಅರೇಲಿಯಸ್, ಆ ಒಂದು ಕ್ಯಾರೆಕ್ಟರು ಕಂಪ್ಲೀಟ್ ಎಲಿವೇಟ್ ಮಾಡಿದ್ದಾರೆ ಸೆಕೆಂಡ್ ಪಾರ್ಟಲ್ಲಿ. ಮ್ಯಾಕ್ಸಿಮಸ್ ಸತ್ತ ಮೇಲೆ ರೋಮನ್ ಎಂಪೈರ್ಗೋಸ್ಕರ ಅವನ ಮಗ ಯಾವ ಥರ ಇದು ಮಾಡ್ತಾನೆ, ಯಾವ ಥರ ಒಂದು ಬ್ಯಾಕ್ ಡ್ರಾಪ್ ಇರುತ್ತೆ, ಆಮೇಲೆ ನೆಕ್ಸ್ಟು ಕರೆಂಟ್ ಅಂತ ಒಂದು ಪೀರಿಯಡ್ ಅಂತ ಬಂದಾಗ ಯಾವ ಥರ ಇರುತ್ತೆ ಡ್ರಾಮಟೈಸ್, ಒಂದು ಚಾಲೆಂಜಸ್ ಇರುತ್ತೆ, ಅದನ್ನು ಗ್ಲಾಡಿಯೇಟರ್ 2 ಅಲ್ಲಿ ಇದು ಮಾಡಿದ್ದಾರೆ. ಸೊ ಈಗ ಗ್ಲಾಡಿಯೇಟರ್ 2 ಅಂತ ಬಂದಾಗ, ಫಸ್ಟ್ ಆಫ್ ಆಲು ಇದು ಗ್ಲಾಡಿಯೇಟರ್ 2 ಒಂದು ಪೀರಿಯಡ್ ನಡೆದಿರೋದು ಬಂದು ಯಾವ ಪೀರಿಯಡಲ್ಲಿ ಅಂತಂದರೆ, ಮಾರ್ಕಸ್ ಎರೇಲಿಯಸ್ ಬಂದು ರೋಮನ್ ಎಂಪೈರ್ಗೋಸ್ಕರ ತನ್ನ ಇದನ್ನು ಜೀವನನೇ ಮುಡಿಪಿಟ್ಟಂಥ ಒಬ್ಬ ಪರ್ಸ್ನಾಲಿಟಿ. ಪರ್ಸ್ನಾಲಿಟಿ ಅಷ್ಟೇ ಅಂತಲ್ಲ, ಒಂದು ಮೂಮೆಂಟ್ ಇಂಡಿಯಾಕ್ಕೆ ಯಾವ ಥರ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಈ ಥರ ಒಂದು ಪರ್ಸ್ನಾಲಿಟಿ ಅಂತ ನಮಗೆ ಅನಿಸಲ್ಲ, ಅವರೆಲ್ಲ ಒಂದು ಮೂಮೆಂಟ್ ಅಂತ ಅನಿಸುತ್ತೆ ಇಂಡಿಯಾಗೋಸ್ಕರ. ಅವರ ಒಂದು ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಅವರ ತ್ಯಾಗ, ಅವರ ಏನಂತಾರೆ ಬಲಿದಾನ ಇಡೀ ನೇಷನ್ಗೋಸ್ಕರ ಇರುತ್ತೆ. ಅವ್ರು ಏನೇ ಮಾಡಿದ್ರು ಇಟ್ಸ್ ಫಾರ್ ಹೋಲ್ ನೇಷನ್. ಇಂಡಿಯಾಕ್ಕೆ ಸಂಬಂಧಪಟ್ಟಾಗ ಮಾತಾಡ್ಬೇಕಂದ್ರೆ ಅದೇ ಥರನೇ ಮಹಾತ್ಮ ಗಾಂಧಿ ಯಾವ ಥರ ಇಂಡಿಯಾಕ್ಕೂ, ಅದೇ ಥರನೇ ರೋಮನ್ ಎಂಪೈರ್ಗೆ ಮಾರ್ಕಸ್ ಎರೇಲಿಯಸ್ ಈ ಒಂದು ಕ್ಯಾರೆಕ್ಟರು ಅಷ್ಟೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಆ್ಯಂಡ್ ಎ ಮೂಮೆಂಟ್. ಇವ್ರದ್ದು ನಾನು ಆ್ಯಕ್ಚುಲಿ ಬುಕ್ ಓದಿದ್ದೆ, ಮೆಡಿಟೇಷನ್ಸ್ ಅಂತ, ಸ್ಟಾಯಿಕ್ ಫಿಲಾಸಫಿನ ಇದನ್ನು ಮಾಡಿದ್ದಾರೆ. ಮೆಡಿಟೇಷನ್ಸ್ ಅಂತ ಒಂದು ಬುಕ್ ಹೆಸರು. ಇದರಲ್ಲಿ ಅವ್ರದ್ದು ಸ್ಟಾಯಿಕ್ ಫಿಲಾಸಫಿ, ಲೈಫ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲೆಸನ್ಸ್ನ ಇದರಲ್ಲಿ ಶೇರ್ ಮಾಡಿದ್ದಾರೆ ಮಾರ್ಕಸ್ ಎರೇಲಿಯಸ್. ಸೊ ಈ ಒಂದು ಕ್ಯಾರೆಕ್ಟರ್ ರೋಮನ್ ಎಂಪೈರ್ಗೆ ಬಿಗ್ಗೆಸ್ಟ್ ಪರ್ಸನಾಲಿಟಿ ಆ್ಯಂಡ್ ಎ ಮೂಮೆಂಟ್. ಅವನ ಮಗ ಮ್ಯಾಕ್ಸಿಮಸ್ ಮೆರೀಡಿಯಸ್, ಅವನ ಮಗ ಲೂಸಿಯಸ್ ಎರೇಲಿಯಸ್. ಆ ಒಂದು ಮ್ಯಾಕ್ಸಿಮಸ್ ಮಗನ ಮೇಲೆ ಎಲಿವೇಟ್ ಆಗಿರೋ ಸ್ಟೋರಿ ಗ್ಲಾಡಿಯೇಟರ್ 2. ಚಿಕ್ಕ ವಯಸ್ಸಲ್ಲಿದ್ದಾಗ ಫಸ್ಟ್ ಪಾರ್ಟಲ್ಲಿ ಮ್ಯಾಕ್ಸಿಮಸ್ ಸಾಯೋ ಒಂದು ಎಂಡಲ್ಲಿ ಮ್ಯಾಕ್ಸಿಮಸ್ನ ಮಗ ಅಂದರೆ ಲೂಸಿಯಸ್ ಎರೇಲಿಯಸ್ಸು ಡಿವೈಡ್ ಆಗ್ತಾನೆ. ಅಂದರೆ ಅವನ ತಾಯಿಯಿಂದ ಡಿವೈಡ್ ಆದಮೇಲೆ ರೋಮನ್ ಎಂಪೈರ್ ಅಂತ ಯಾಕೆ ಡಿವೈಡ್ ಆಗ್ತಾನೆ ಅಂತಂದರೆ, ಯಾಕೆ ಅವನನ್ನು ಸಪ್ರೇಟಾಗಿ ಇಡ್ತಾರೆ ಅಂತಂದರೆ, ಅವನ ಮೇಲೆ ಏನಂತಾರೆ ಆಪೋಸಿಷನ್ ಅವರು ಅವನನ್ನು ಸಾಯಿಸೋ ಪ್ರಯತ್ನ ಮಾಡೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾಕಂದರೆ ಈಸ್ ದ ಓನ್ಲಿ ಒನ್ ಸನ್, ಅಂದರೆ ಮ್ಯಾಕ್ಸಿಮಸ್ಸಿಗೆ ಒಬ್ಬನೇ ಮಗ. ಅವನನ್ನು ರೋಮನ್ ಎಂಪೈರ್ಗೆ ಆ ಒಂದು ರೋಮನ್ ಎಂಪೈರ್ಗೆ ಅವನನ್ನು ರಾಜ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಬಟ್ ಚಿಕ್ಕವನಿರ್ತಾನಲ್ವ, ಸೊ ಆ ಒಂದು ಇಂಟೆನ್ಷನಿಂದ ಆಪೋಸಿಷನ್ ಅವರು ಇಂಟರ್ನಲ್ಲಿ ಯಾರು ಅವನನ್ನು ಮ್ಯಾಕ್ಸಿಮಸ್ ಕಂಡ್ರೆ ಆಗಲ್ಲ. ಸೊ ಅವ್ರಿಗೆ ಏನಿರುತ್ತೆ ಅಂತಂದ್ರೆ ಅವನನ್ನು ಸಾಯಿಸಿ ಅವರು ಇಂಟರ್ನಲ್ಲಿ ಏನೋ ಒಂದು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಿ ಅವರ ಒಂದು ಆಡಳಿತನ ಸ್ಥಾಪಿಸಬೇಕು ಅನ್ನೋ ಒಂದು ಇದರಲ್ಲಿರ್ತಾರೆ. ಸೊ ಆ ಒಂದು ರೀಸನ್ಗೆ ಅವನನ್ನು ಸಪ್ರೇಟ್ ಇಡ್ತಾರೆ ಅವರ ತಾಯಿ ಲುಸಿಲ್ಲಾ ಅವನ ಕ್ಯಾರೆಕ್ಟರ್ ಸಪ್ರೇಟ್ ಇಟ್ಟಾಗ ಅವನು ಲೂಸಿಯಸ್ ಅಂದರೆ ಮ್ಯಾಕ್ಸಿಮಸ್ ಮಗ ಲೂಸಿಯಸ್ ಹೊರಗಡೆ ಬೆಳಿತಾನೆ ರೋಮನ್ ಎಂಪೈರಿಂದ. ಆ ಹೊರಗಡೆ ಬಂದು ಬಾರ್ಬೇರಿಯನ್ಸ್ ಫ್ಯಾಮಿಲಿಯಲ್ಲಿ ಅವನು ಗ್ರೋನ್ ಅಪ್ ಆಗಿ ಅಲ್ಲೆಲ್ಲ ಒಂದು ಲೈಫ್ನ ಕಟ್ಕೊಂಡು ಮದುವೆ ಎಲ್ಲ ಆಗಿ, ಅಲ್ಲಿ ಅರಿಷತ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅವನ ಹೆಂಡತಿ, ಅಲ್ಲೆಲ್ಲ ಸೆಟ್ಲಾಗಿರ್ತಾನೆ. ಬಟ್ ಯಾವಾಗ ರೋಮನ್ ಎಂಪೈರಲ್ಲಿ ಆ ಒಂದು ಪೀರಿಯಡಲ್ಲಿ, ಅಂದರೆ ಮಾರ್ಕಸ್ ಎರೇಲಿಯಸ್ ಸತ್ತು 16 ಇಯರ್ಸ್ ಆದಮೇಲೆ ನಡೆದಿರೋ ಸ್ಟೋರಿ ಇದು, ಪೀರಿಯಡ್ ಇದು. ಆ ಒಂದು ಹಂತದಲ್ಲಿ ರೋಮನ್ ಎಂಪೈರಲ್ಲಿ ಗಿತಾ ಆ್ಯಂಡ್ ಕ್ಯಾರಾಕಲಸ್ ಅನ್ನೋ ಒಂದು 2 ಟ್ವಿನ್ಸ್ ಬ್ರದರು ಆ ರೋಮನ್ ಎಂಪೈರ್ನ ಆಳ್ತಾ ಇರ್ತಾರೆ, ವಿಚ್ ಈಸ್ ಇನ್ ಎ ಕರಪ್ಟೆಡ್ ವೇ, ನಾಟ್ ಇನ್ ಅ ರೈಟ್ ವೇ. ಸೊ ಅವರು ಇನ್ವೇಡ್ ಮಾಡೋದಕ್ಕೆ, ಅಂದರೆ ಬಾರ್ಬೇರಿಯನ್ ಕಿಂಗ್ಡಮ್ನ ಒಂದು ಪ್ಲೇಸು, ಆ ಪ್ಲೇಸ್ ನೆನಪಿಲ್ಲ ನನಗೆ, ರಿಲೀಸ್ ಅವರಿಗೆ, ಬಟ್ ಗ್ಲಾಡಿಯೇಟರ್ 2 ಅಲ್ಲಿ ನೆನಪಾಗ್ತಲ್ಲಿ ಸದ್ಯಕ್ಕೆ. ಸೊ ಅದನ್ನೇ ಅಕ್ವೈರ್ ಮಾಡ್ಕೋಬೇಕು ಅನ್ನೋ ಒಂದು ಇದಕ್ಕೆ ಜನರಲ್ ಅಕ್ಯಾಷಿಯಸ್, ಅಂದರೆ ಲುಸಿಲ್ಲಾನ 2ನೇ ಹಸ್ಬೆಂಡ್, ಅವನನ್ನು ಕಳಿಸ್ತಾರೆ ಇನ್ವೈಟ್ ಮಾಡೋದಕ್ಕೆ. ಇನ್ವೈಟ್ ಮಾಡಿದಾಗ ಎಲ್ಲ ಸಕ್ಸಸ್ಫುಲ್ ಆಗ್ತಾರೆ. ಆಗಿ ಅಲ್ಲಿ ಕೆಲವೊಬ್ಬರು ಉಳಿತಾರೆ, ಸರ್ವೈವಲ್ಸ್ ಇನ್ ದ ಸೆನ್ಸ್ ವಾರಲ್ಲಿ ಉಳ್ಕೊಂಡವರು, ಅದರೊಂದು 20 ಜನ ಉಳಿತಾರೆ. ಅದರಲ್ಲಿ ಲೂಸಿಯಸ್ ಅನ್ನೋ ಕ್ಯಾರೆಕ್ಟ್ರು
ಹೂ ಈಸ್ ಸನ್ ಆಫ್ ಮ್ಯಾಕ್ಸಿಮಸ್. ಅವನ ಅಲ್ಲಿ ಒಂದು ಫಸ್ಟು ಗ್ಲಾಡಿಯೇಟರ್ 2 ಅಲ್ಲಿ ಫಸ್ಟ್ ಪಾರ್ಟಲ್ಲಿ ಹ್ಯಾನೋ ಅನ್ನೋ ಕ್ಯಾರೆಕ್ಟ್ರಿಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಆ ಹ್ಯಾನೋ ಕ್ಯಾರೆಕ್ಟರ್ ಲೂಸಿಯಸ್ ಸೆಕೆಂಡ್ ಪಾರ್ಟಲ್ಲಿ ರಿವೀಲ್ ಆಗುತ್ತೆ. ಅವನು ಬಂದು ಮ್ಯಾಕ್ಸಿಮಸ್ನ ಮಗ ಅಂತ, ವಿಚ್ ಈಸ್ ಎ ಟ್ರೂ ಹೇರ್, ಅಂದರೆ ಒಬ್ಬ ಬ್ಲಡ್ ಲೈನಿಂದ ಅಂತ ಕನ್ಸಿಡರ್ ಮಾಡಿದಾಗ ರೋಮನ್ ಎಂಪೈರ್ಗೆ ಮ್ಯಾಕ್ಸಿಮಸ್ನ ಮಗ ಲೂಸಿಯಸ್ ಈಸ್ ದ ರೈಟ್ಫುಲ್ ಹೇರ್ ಅಂತ ಹೇಳ್ತಾರೆ. HEIR ಹೇರ್ ಅಂದರೆ ಈಸ್ ಎ ಬ್ಲಡ್ ಲೈನ್. ಅವನು ನೆಕ್ಸ್ಟ್ ಕ್ಯಾರಿ ಮಾಡ್ಬೋದು ಆ್ಯಸ್ ಎ ರಾಜನಾಗಿ ರೋಮನ್ ಎಂಪೈರ್ನ ಅಂತ. ಸೊ ಇದೆಲ್ಲ ಆದಮೇಲೆ ಅವನು ಹ್ಯಾನೋ ಹೂ ಈಸ್ ಲೂಸಿಯಸ್ ಅವನ ಜೊತೆಗೆ ಸರ್ವೈವರ್ಸ್ ಇರ್ತಾರೆ. ಅವನ್ನೆಲ್ಲ ಆ್ಯಸ್ ಎ ಸ್ಲೇವ್ಸ್ ಆಗಿ ರೋಮನ್ ಕಿಂಗ್ಡಮ್ಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಅವರನ್ನು ಗ್ಲಾಡಿಯೇಟರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಗ್ಲಾಡಿಯೇಟರ್ ಅಂದರೆ ಫಸ್ಟ್ ಆಫ್ ಆಲು ನಿಮಗೆ ಸಿಂಪಲ್ ಹೇಳ್ಬೇಕಂತಂದ್ರೆ, ಗ್ಲಾಡಿಯೇಟರ್ ಅಂದರೆ ರೋಮನ್ ಎಂಪೈರ್ನ ಒಂದು ಕಲ್ಚರ್ನ ಪ್ರಕಾರ ಗ್ಲಾಡಿಯೇಟರ್ಸ್ ಯಾರು ಅಂತಂದರೆ, ಯಾರು ಸ್ಲೇವ್ಸು, ಆಮೇಲೆ ಯಾರು ಸ್ಲೇವ್ಸ್ ಇರ್ತಾರೋ ಅಥವಾ ಯಾರು ಕ್ರಿಮಿನಲ್ಸ್ ಇರ್ತಾರೋ ಅಥವಾ ಯಾರು ರೋಮನ್ ಎಂಪೈರಿಗೆ ಮೋಸ ಮಾಡಿರ್ತಾರೋ ಇಂಟರ್ನಲ್ಲಿ, ಟ್ರಚರಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅವ್ರನ್ನೆಲ್ಲ ಗ್ಲಾಡಿಯೇಟರ್ಸ್ ಅಂತ ಹೇಳ್ತಾರೆ. ಅವರನ್ನೆಲ್ಲ ಕರ್ಕೊಂಬಂದು ಪ್ರಿಸನಲ್ಲಿ ಇಡ್ತಾರೆ. ಪ್ರಿಸನಲ್ಲಿಟ್ಟು ಅವ್ರನ್ನ ಗೇಮ್ಸ್ನ ಆಡೋಕ್ಕೆ ಬಿಡ್ತಾರೆ ಟು ಎಂಟರ್ಟೈನ್ ದ ಆಡಿಯನ್ಸ್, ರೋಮನ್ ಆಡಿಯನ್ಸ್. ಅಲ್ಲಿ ಬಿಟ್ಟಾಗ ಆ ಪೊಸಿಷನ್ ಅವರು ವಾಲಂಟಿಯರಾಗಿ ಬರ್ಬೋದು, ಇಲ್ಲ ಆ ಒಂದು ಅಪೋಸಿಷನ್ನ ಒಂದು ಅನಿಮಲ್ಗಳಿಗೆ, ಬೇರೆ ಬೇರೆ ಅನಿಮಲ್ಸ್ ಇರ್ತವೆ ಕೆಲವೊಂದು. ಈಗ ಈ ಒಂದು ಗ್ಲಾಡಿಯೇಟರ್ 2 ಅಲ್ಲಿ ಹೀಗೆ ಆ ಒಂದು ಗೇಮ್ಸ್ಗಳಲ್ಲಿ ಅಪೋಸಿಷನ್ ಬಂದು ಯಾರು ಬೇಕಾದ್ರೂ ಆಗ್ಬೋದು, ಒಂದು ಅನಿಮಲ್ ಆಗಿರ್ಬೋದು ಅಥವಾ ವಾಲಂಟಿಯರ್ ಮಾಡೋರು ಆಗಿರ್ಬೋದು. ಸೊ ಆ ಗೇಮ್ಸ್ಗಳನ್ನ ಇಟ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಆ ಒಂದು ಗೇಮ್ಸ್ಗಳು ಒಂದೊಂದೇ ಸ್ಟೆಪ್ ಹೋಗ್ತಾ ಹೋಗುತ್ತೆ ಗೇಮ್ಸ್ಗಳಲ್ಲಿ. ಅದರಲ್ಲಿ ಎಲ್ಲ ಗೇಮ್ಗಳಲ್ಲಿ ಈ ಕ್ಯಾರೆಕ್ಟರ್ ಹ್ಯಾನೋನ ಕ್ಯಾರೆಕ್ಟರ್ ಹೂ ಈಸ್ ಲೂಸಿಯಸ್ ಸನ್ ಆಫ್ ಮ್ಯಾಕ್ಸಿಮಸ್ ಎಲ್ಲ ಗೇಮ್ಸ್ನ ವಿನ್ ಆಗ್ತಾ ಬರ್ತಾನೆ. ಆಮೇಲೆ ರೋಮನ್ ಎಂಪೈರಲ್ಲಿ ಇರೋ ಎಲ್ಲರನ್ನೂ ಇಂಪ್ರೆಸ್ ಮಾಡ್ತಾನೆ ಥ್ರೂ ಹೀಸ್ ಸ್ಟ್ಯಾಮಿನಾ, ಹೀಸ್ ಕರೇಜ್ ಆ್ಯಂಡ್ ಎವ್ರಿಥಿಂಗ್, ಹೀಸ್ ಹಾನರ್ ಟುವರ್ಡ್ಸ್ ಹೀಸ್ ಬರ್ತ್ ರೈಟ್. ಎಲ್ಲ ಮಾಡಿದಾಗ ಅವ್ರಿಗೆ ಇಂಪ್ರೆಸ್ ಆಗುತ್ತೆ. ಕೊನೆಗೆ ಅವನಿಗೆ ಅವನ ಐಡೆಂಟಿಟಿ ಗೊತ್ತಾಗುತ್ತೆ, ಹೀ ಸನ್ ಆಫ್ ಮ್ಯಾಕ್ಸಿಮಸ್ ಅಂತ. ಸನ್ ಆಫ್ ಮ್ಯಾಕ್ಸಿಮಸ್ ಆ್ಯಂಡ್ ಲೂಸಿಲ್ಲಾ ಕ್ಯಾರೆಕ್ಟರ್ ಗೊತ್ತಾದಾಗ ಈ ಒಂದು ಹಂತದಲ್ಲಿ ಒಂದೊಂದೇ ಗೇಮ್ಸ್ ಆಗ್ತಾ ಹೋಗುತ್ತೆ. ಕೊನೆಗೆ ಫೈನಲಾಗಿ ಇಲ್ಲಿ ಮ್ಯಾಕ್ರಿನಸ್ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ವಿಚ್ ಈಸ್ ಹೂ ಈಸ್ ರಿಯಲಿ ಕನಿಂಗ್, ಹೂ ಈಸ್ ಲೈಕ್ ತುಂಬ ಇಂಟರ್ನಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇರ್ತಾನೆ. ಅವನು ಗೀತಾ ಆ್ಯಂಡ್ ಕ್ಯಾರಕಲಸ್ ಎರಡೂ ಕ್ಯಾರೆಕ್ಟರ್ನ, ಅಂದರೆ ಇಬ್ಬರು ಟ್ವಿನ್ ಬ್ರದರ್ಸ್ ಏನಿರ್ತಾರೆ ರೋಮನ್ ಎಂಪೈರ್ ಯಾರು ಆಳ್ತಾ ಇರ್ತಾರೋ ಅವ್ರನ್ನ ಇಬ್ಬರನ್ನೂ ಸಾಯಿಸ್ತಾನೆ ಥ್ರೂ ಕನ್ನಿಂಗಾಗಿ. ಸಾಯಿಸಿ ಅವನು ಆಳಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ ರೋಮನ್ ಎಂಪೈರ್ನ. ಅದು ಅವನದೊಂದು ಏನೋ ಒಂದು ಇರುತ್ತೆ, ಒಂದು ಇಂಟೆನ್ಷನ್ ರೋಮನ್ ಎಂಪೈರ್ನ ಕಂಪ್ಲೀಟ್ ಡೆಮಾಲಿಷ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ ಅವನಿಗೆ, ಮ್ಯಾಕ್ರಿನಸ್ ಅನ್ನೋ ಕ್ಯಾರೆಕ್ಟ್ರಿಗೆ. ಈ ಒಂದು ಗ್ಲಾಡಿಯೇಟರ್ ಕಾನ್ಸೆಪ್ಟ್ ಬಂದಾಗ ಈ ಗೇಮ್ಸ್ಗಳು ನಡೀತವೆ. ಆ ಗೇಮ್ಸಲ್ಲಿ ಲೂಸಿಲ್ಲಾ ಕ್ಯಾರೆಕ್ಟರ್ನ ಸಾಯಿಸಬೇಕು ಅನ್ನೋದು ಮ್ಯಾಕ್ರಿನಸ್ ಕ್ಯಾರೆಕ್ಟರ್ದು ಒಂದು ಇದಿರುತ್ತೆ, ಆಸೆ ಇರುತ್ತೆ. ಅವಳನ್ನು ಸಾಯಿಸಿದ್ರೆ ತಾನು ಒಂದು ಆ್ಯಸ್ ಎ ಒಂದು ರಾಜನಾಗಿ ಇಡೀ ರೋಮನ್ ಎಂಪೈರ್ನ ಆಳ್ಬೋದು, ಅದನ್ನು ಡಿಸ್ಟ್ರಾಯ್ ಮಾಡ್ಬೋದು. ಆ ಒಂದು ಏನೋ ಒಂದು ರಾಂಗ್ ಇಂಟೆನ್ಷನ್ಸ್ ಇರುತ್ತೆ. ಸೊ ಆ ಒಂದು ಹಂತದಲ್ಲಿ ಏನು ಮಾಡ್ತಾನೆ ಅವನು, ಲೂಸಿಲ್ಲಾ ಕ್ಯಾರೆಕ್ಟ್ರು ಸಾಯಿಸಿದ್ರೆ ಮಾತ್ರ ನನಗೆ ಒಂದು ದಾರಿ ಸಿಗುತ್ತೆ ಇದಕ್ಕೆ ಅಂತ. ಈ ಗೇಮಲ್ಲಿ ಏನು ಮಾಡ್ತಾನೆ, ಸಿನ್ಸ್ ಲೂಸಿಲ್ಲಾ ಆ್ಯಂಡ್ ಜನರಲ್ ಅಕ್ಯಾಷಿಯಸ್ ಇಬ್ಬರೂ ಒನ್ ಆರ್ ಅದರ್ ವೇ ರೋಮನ್ ಎಂಪೈರ್ಗೆ ಒಂದು ಅವರ ಪರ್ಸ್ಪೆಕ್ಟಿವ್ ಪ್ರಕಾರ ಇವರು ಮೋಸ ಮಾಡಿರ್ತಾರೆ. ಮೋಸ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಟ್ರಚರಿ, ಮೋಸ ಆಗಿರಲ್ಲ. ಯಾಕಂತಂದ್ರೆ ಅವರು ಈಗ ಜನರಲ್ ಅಕ್ಯಾಷಿಯಸ್ಗೆ ಆಮೇಲೆ ಲೂಸಿಲ್ಲಾಗೆ ಗೊತ್ತು, ಲೂಸಿಸಿಯಸ್ ಕ್ಯಾರೆಕ್ಟರ್ ಬಂದು ವಿಚ್ ಈಸ್ ಹ್ಯಾನೋ, ಆ ಒಂದು ಕ್ಯಾರೆಕ್ಟರ್ ಬಂದು ಸನ್ ಆಫ್ ಮ್ಯಾಕ್ಸಿಮಸ್. ಸೊ ಜನರಲ್ ಅಕ್ಯಾಷಿಯಸ್ ಬಂದು ಮ್ಯಾಕ್ಸಿಮಸ್ಗೆ ತುಂಬ ಕ್ಲೋಸಾಗಿ ವರ್ಕ್ ಮಾಡಿರ್ತಾನೆ, ಅವನ ತಂದೆ ಗೊತ್ತಿರುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಸ್ ಕೂಡ ಇಡೀ ರೋಮನ್ ಎಂಪೈರಿಗೋಸ್ಕರ ಜೀವ ಕೊಟ್ಟಂಥ ಒಂದು ಪರ್ಸ್ನಾಲಿಟಿ, ಒಂದು ಮೂಮೆಂಟ್. ಹಾಗಿರೋದ್ರಿಂದ ಇವರಿಬ್ಬರು ಏನು ಮಾಡ್ತಾರೆ, ಲೂಸಿಲ್ಲಾ ಕ್ಯಾರೆಕ್ಟರ್ ಆ್ಯಂಡ್ ಜನರಲ್ ಅಕ್ಯಾಷಿಯಸ್ ಇಬ್ಬರು ಬಂದು ಒನ್ ಆರ್ ಅದರ್ ವೇ ದೇ ವಾಂಟ್ ಟು ಹೆಲ್ಪ್ ಗ್ಲಾಡಿಯೇಟರ್ ಲೂಸಿಯಸ್. ಗ್ಲಾಡಿಯೇಟರ್ ಇದರಲ್ಲಿರುವಂಥ ಒಂದು ಪೊಸಿಷನ್ಲಿರುವಂಥ ಒಂದು ಕ್ಯಾರೆಕ್ಟರ್ ಅಂದರೆ ಲೂಸಿಯಸ್. ಅವನಿಗೆ ಹೆಲ್ಪ್ ಮಾಡೋ ಒಂದು ಇಂಟೆನ್ಷನ್ ತೋರಿಸ್ತಾರೆ. ಅದು ಗೊತ್ತಾಗುತ್ತೆ ಮ್ಯಾಕ್ರಿನಸ್ಸಿಗೆ. ಗೊತ್ತಾದಾಗ ಅವನೇನು ಮಾಡ್ತಾನೆ, ಫಸ್ಟು ಒಂದು ಅಕ್ಯಾಷಿಯಸ್ನ ಸಾಯಿಸ್ತಾನೆ. ಅದು ಗೇಮ್ನ ಮೂಲಕ, ಈ ಗ್ಲಾಡಿಯೇಟರ್ ಕಾನ್ಸೆಪ್ಟಲ್ಲಿ ಗೇಮ್ನ ಮೂಲಕನೇ ಅವನನ್ನು ಸಾಯಿಸ್ತಾನೆ. ಅವನು ಸಾಯಿಸಲ್ಲ,
ಇವನಿಗೆ ಕ್ಯಾರಕ್ಯುಲಸ್ಗೆ ಆರ್ಡ್ರ್ ಕೊಟ್ಟು ಸೋಲ್ಜರ್ಸಿಂದ ಸಾಯಿಸ್ತಾನೆ. ನೆಕ್ಸ್ಟ್ ಗೇಮಲ್ಲಿ ಬಂದು ಲುಸಿಲಾ ಕ್ಯಾರೆಕ್ಟರ್ನ ಸಾಯಿಸೋಕ್ಕೆ ಒಂದು ಗೇಮ್ ಇಡ್ತಾನೆ, ಸೆಟಪ್ ಮಾಡ್ತಾನೆ. ಅಲ್ಲಿ ಯಾರು ಈಗ ಈ ಒಂದು ಗ್ರೂಪ್ ಏನಿರುತ್ತೆ, ಬಾರ್ಬೇರಿಯನ್ ಫ್ಯಾಮಿಲಿಯಿಂದ ಒಂದು ಗ್ರೂಪ್ ಬಂದಿರುತ್ತಲ್ಲ, ಆ ಒಂದು ಸ್ಲೇವ್ಸ್ ಗ್ರೂಪ್, ಅದರಲ್ಲಿ ಲೂಸಿಯಸ್ ಕ್ಯಾರೆಕ್ಟರ್ ಒಂದು, ಅವ್ರನ್ನೆಲ್ಲ ಇಟ್ಟು ಅವ್ರನ್ನ ಪ್ರೊಟೆಕ್ಟ್ ಆಗಿಟ್ಟು ಇವಳನ್ನ ಸಾಯಿಸಬೇಕು ಅಂತ. ಸೊ ಇದರಲ್ಲಿ ಇವರು ತುಂಬ ಡಿಫೆಂಡ್ ಮಾಡ್ಕೊಳ್ತಾರೆ. ಬಟ್ ಸ್ಟಿಲ್ ಇವನು ಮ್ಯಾಕ್ರಿನಸ್ ಬಂದು ಲೂಸಿಲಾ ಕ್ಯಾರೆಕ್ಟರ್ನ ಸಾಯಿಸ್ತಾನೆ. ಸೊ ಅವಾಗ ಇನ್ನೂ ಟ್ರಿಗರ್ ಆಗುತ್ತೆ ಯಾರಿಗೆ, ಅವನ ಮಗನಿಗೆ, ಲೂಸಿಯಸ್ ಕ್ಯಾರೆಕ್ಟರ್ಗೆ ಗೊತ್ತಾದಾಗ ಕೊನೆಗೆ ಅವನು ಕ್ಲೈಮ್ಯಾಕ್ಸಲ್ಲಿ ಅವನನ್ನು ಮ್ಯಾಕ್ರಿನಸ್ನ ಸಾಯಿಸಿ ಒಂದು ಸ್ಪೀಚ್ ಕೊಡ್ತಾನೆ ಇಡೀ ರೋಮನ್ ಎಂಪೈರಿಗೆ. ನೆಕ್ಸ್ಟ್ ನಾವು ಸ್ಟ್ರಾಂಗಾಗಿ ಬಿಲ್ಡ್ ಮಾಡೋಣ. ಪ್ರೀವಿಯಸ್ ಆಗಿ ನಮ್ಮ ತಂದೆ ಅಂದರೆ ಮ್ಯಾಕ್ಸಿಮಸ್ಸು, ಮಾರ್ಕಸ್ ಏಲಿಷಿಯಸ್ ತುಂಬ ಒಂದು ನೇಷನ್ಗೋಸ್ಕರ ತ್ಯಾಗ ಮಾಡಿದ್ದಾರೆ, ಅವ್ರ ಜೀವನ ಪಣಕ್ಕಿಟ್ಟಿದ್ದಾರೆ. ಸೊ ನಾವು ಇದನ್ನು ನೆಕ್ಸ್ಟ್ ಕ್ಯಾರಿ ಮಾಡಬೇಕು ಅಂತ ಕ್ಲೈಮ್ಯಾಕ್ಸಲ್ಲಿ ಇದನ್ನು ಮಾಡ್ತಾನೆ, ಒಂದು ಸ್ಪೀಚ್ ಕೊಡ್ತಾನೆ. ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ರೋಮನ್ ಎಂಪೈರ್ನ ಎಲ್ಲ ಒಂದು ಸೋಲ್ಜರ್ಸ್ ಆಗಿರ್ಬೋದು ಎಲ್ಲ. ಯಾಕಂದರೆ ಅವನನ್ನು ಲೂಸಿಯಸ್ ಕ್ಯಾರೆಕ್ಟರ್ನ ಒಂದು ಸ್ಟ್ರೆಂತು, ಹಾನರು, ರೆಸ್ಪೆಕ್ಟು, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅವನು ಮ್ಯಾಕ್ಸಿಮಸ್ ಮಗ ಅಂತ ಗೊತ್ತಾಗುತ್ತೆ ಕ್ಲೈಮ್ಯಾಕ್ಸಲ್ಲಿ ಇಡೀ ರೋಮನ್ ಇದಕ್ಕೆ ಎಂಪೈರಿಗೆ. ಗೊತ್ತಾದಾಗ ಅವನನ್ನು ನಂಬಿ ಅವನಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಎಂಡ್ ಆಗಿದೆ ಕ್ಲೈಮ್ಯಾಕ್ಸಲ್ಲಿ ಗ್ಲಾಡಿಯೇಟರ್ 2. ಸೊ ಇಷ್ಟು ಓವರಾಲ್ ಗ್ಲಾಡಿಯೇಟರ್ 2ನ ಒಂದು ಓವರಾಲ್ ಸ್ಟೋರಿ ಪ್ಲಾಟ್. ಅದ್ರ ಬಗ್ಗೆ ಒಂದು ವಿಡಿಯೋ ಮಾತಾಡಬೇಕಾಯಿತು, ಶೇರ್ ಮಾಡಬೇಕಾಯಿತು ಒಪಿನಿಯನ್. ನನ್ನ ಅಪ್ಕಮಿಂಗ್ ವಿಡಿಯೋಗಳಿಗಾಗಿ ಇಷ್ಟು ಹೇಳ್ತಾ, ನನ್ನ ಅಪ್ಕಮಿಂಗ್ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ವಿಡಿಯೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.